ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ತಲೆನೋವು ಮತ್ತು ಏನೋ ಒಂಥರ ಟೆನ್ಷನ್ ಥರ, ಏನು ರೀಸನ್ ಅಂತ ಗೊತ್ತಿಲ್ಲ. ಸೊ ಅದರಿಂದ ಒಂಥರ ಮೂಡಿಯಾಗಿದ್ದೆ. ಸೊ ಅದರಿಂದ ವೀಡಿಯೋ ಏನೂ ಮಾಡೋದಕ್ಕೆ ಹೋಗಿಲ್ಲ. ಆಲ್ಮೋಸ್ಟು ಒಂದು 2 ಡೇಸ್ ಆಯಿತು ನಾನು ವ್ಲಾಗ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂತೇಳಿದ್ರೆ ಒಂಥರ 24/7 ಮೊಬೈಲ್ ನೋಡೋ ಥರ ಆಗಿಬಿಟ್ಟಿದೆ. ಸೊ ಮೊಬೈಲ್ ನೋಡ್ತಾ ಇರೋದ್ರಿಂದ ಸ್ವಲ್ಪ ಹೆಡ್ಡೇಕ್ ಬಂದಿದೆ. ಸೊ ಅದರಿಂದ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದು ಕಡಿಮೆ ಮಾಡೋಣ ಅಂತೇಳಿ ಮಾಡ್ತಾಯಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂಥೇಳಿ, ಎಷ್ಟೊಂದು ಜನದ ಕಣ್ಣು ಕೂಡ ಬಿದ್ದಿರುತ್ತೆ ಅಂತ ಹೇಳ್ತಾರಲ್ಲ, ಬಾಣಂತಿಯಾಗಿ ಹೆಂಗೆ ಮಾಡ್ತಾಳೆ ನೋಡು ಈ ಥರ ಎಲ್ಲ ಅಂತಾರಲ್ವ. ಸೊ ಅದರಿಂದ ಬೇಡ ಅಂತ ಅಂತಿದ್ದಾರೆ ಮನೇಲಿ. ಅದಕ್ಕೆ ಒಂದು ಸ್ವಲ್ಪ ಅಂದರೆ 2 ದಿನಕ್ಕೊಂದ್ಸಲಿ ಇಲ್ಲ 3 ದಿನಕ್ಕೊಂದ್ಸಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಪ್ಪ ವ್ಲಾಗ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಗೊಂಬೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲರೂ ಹೊರಗಡೆ ಹೋಗಬೇಕು, ನಂಗೆ ಬೇಜಾರು, ಪಾಪು ಹುಟ್ಟಿದಾಗಿಂದ ನೀನೆಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ತುಂಬಾ ಇದು ಮಾಡ್ತಿದ್ಲು. ಸೊ ಇವಾಗ ಮಗು ಬೇರೆ ಚಿಕ್ಕ ಮಗು, ಹೆಂಗೆ ಬಿಟ್ಬಿಟ್ಟು ಎಲ್ಲೇ ಕರ್ಕೊಂಡು ಹೋಗೋಕ್ಕಾಗತ್ತೆ. ಸೊ ಅದಕ್ಕೆ ವರ್ಷಿ ಮತ್ತು ಬಾಬು ಇಟ್ಕೊಂಡು ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಮಗುನ, ಅವಳಿಗೂ ಟೈಮ್ ಪಾಸ್ ಆಗುತ್ತಲ್ಲ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿದ್ರು. ಸೊ ಆದರೂ ಒಂದು ವೀಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ತುಂಬಾ ಬೇಜಾರಾಗಿದ್ದಾಳೆ ಗೊಂಬೆ. ಏನಕ್ಕೆ ಅಂತೇಳಿದ್ರೆ, ಅವಳು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾಯಿಲ್ಲ, ಮತ್ತು ಮೇಯ್ನ್ ಅವಳಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಅದರಿಂದ ಅವಳು ತುಂಬಾ ಬೇಜಾರಾಗಿದ್ದಾಳೆ. ಎಲ್ಲರ ಮನೇಲೂ ಹಿಂಗೆ ಅನ್ಸುತ್ತಲ್ವ, 2ನೇ ಮಕ್ಳಿಗೆ ಸ್ವಲ್ಪ ಟೈಮ್ ಕೊಡೋಕ್ಕಾಗಿಲ್ಲ. ನನಗಂತೂ ಇದು ಹೇಳ್ತಿದ್ದೆ ನಾನು, ಅದು ಹೆಂಗೆ ಎಲ್ಲ ಮಕ್ಕಳು ಒಂದೇ ಥರ ನೋಡ್ತೀವಲ್ವ ಅಂತ. ಆ್ಯಕ್ಚುಲಿ ಎರಡೂ ಮಕ್ಕಳನ್ನೂ ಒಂದೇ ಥರನೇ ನೋಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಅವರೇನೋ ಒಂದು ಕಿತಾಪತಿ ಮಾಡ್ತಾರೆ, ಇವರು ಆಳ್ತಾರೆ, ನಮಗೂ ಫ್ರಸ್ಟ್ರೇಷನು, ಫೀಡಿಂಗ್ದು ಮತ್ತು ಈ ಸೆಕೆಗಾಲ ಇದರದಿಂದೆಲ್ಲ ಫುಲ್ ಫ್ರಸ್ಟ್ರೇಟ್ ಬೇರೆ ಆಗಿರ್ತೀವ. ಸೊ ಈ ಮಧ್ಯದಲ್ಲಿ ಈ ಮಕ್ಕಳೇನಾದ್ರು ತಲಾಟೆ ಮಾಡಿದ್ರೆ, ಇಲ್ಲ ಬಂದು ಮಲಗಿರೋ ಮಗುನ ಎಬ್ಬರಿಸ್ತಿದ್ರೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಆವಾಗ ನಾವೇನು ಮಾಡ್ತೀವಿ, ಸುಮ್ಮನೆ ಹೋಗ್ಬಿಡು ಆ ಕಡೆ ಅಂತ ಹೇಳ್ತೀವಿ. ಬಟ್ ಅವರು ಅದನ್ನು ಇದು ಮಾಡ್ಕೊಳ್ಳೋ, ಅವ್ರು ಬೇರೆ ಥರ ತಿಳ್ಕೊತಾರೆ ಅದನ್ನು. ಸೊ ಆವಾಗ ಏನಾಗುತ್ತೆ, ಅಮ್ಮಂಗೆ ನನಗೆ ಮೇಲೆ ಕೋಪ ಇದೆ, ನನ್ನ ಮೇಲೆ ಜಗಳ ಮಾಡ್ತಿದ್ದಾಳೆ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಥರ ಬರುತ್ತೆ. ನಿಜ, ಏನೇ ಇದು ಮಾಡಿದ್ರು ಫಸ್ಟ್ ಮಕ್ಕಳೇ ಅಲ್ವಾ ಯಾವತ್ತಿದ್ರೂ. ಬಟ್ ಆ ಮಕ್ಕಳಿಗೇ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಥರ ಬಂದ್ಬಿಡುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ನಮ್ಮ ಮನೇಲಿ ಎಲ್ಲರೂ ಒಬ್ಬರು ತಪ್ಪು ಒಬ್ಬರು ಗೊಂಬೆನ ನೋಡ್ಕೊತೀವಿ. ಬಟ್ ಆದರೂ ಕೂಡ ಅವಳಿಗೆ ಏನೋ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ನನ್ನನ್ನು ಯಾರೂ ನೋಡ್ತಾ ಇಲ್ಲ ಅನ್ನೋ ಥರ ಬಂದುಬಿಟ್ಟಿದೆ. ನಿಮ್ಮ ಮನೇಲಿ ಯಾರಾದರೂ 2ನೇ ಮಗು ಆದಾಗ ಈ ಥರ ನಿಮಗೂ ಅನಿಸಿದ್ಯಾ? ಕಮೆಂಟ್ ಮಾಡಿ. ಈ ಥರ ಈ ಮಕ್ಳುಗಳಿಂದ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಈ ಡೆಲಿವರಿ ಆದಮೇಲೆ ನಮಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಇರುತ್ತೆ. ಇದ್ರ ಮಧ್ಯೆ ಈ ಮಕ್ಕಳು ನಿದ್ದೆ ಮಾಡಲ್ಲ, ಇವ್ರಿಗೆ ಫೀಡಿಂಗ್ದು, ನಮಗೆ ನೆಟ್ಟಿಗೆ ಊಟ ಸೇರ್ತಾರಲ್ಲ, ಒಳ್ಳೆ ಊಟ ಇರಲ್ಲ, ಒಂಥರ ರೂಮ್ ಒಳಗಡೆನೇ ಕೂತಿರ್ತೀವಿ. ಸೊ ಇದೆಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಫುಲ್ಲು ಮೆಂಟಲ್ ಡಿಪ್ರೆಷನ್ ಥರ ಆಗಿಬಿಟ್ಟಿದೆ ನನಗಂತೂ. ಸಮ್ಟೈಮ್ಸ್ ಹೆಂಗಿರುತ್ತೆ ಅಂದರೆ, ಹುಚ್ಚಿ ಥರ ಆಡ್ತಾ ಇರ್ತೀವಿ. ಹೆಂಗೆ ಅಂದರೆ, ಅಮ್ಮ ಕಾಫಿ ಕೊಡ್ಲಂತ ಅಯ್ಯ ಮಾಡು, ಅಯ್ಯೋ ಕೊಡು ಅಂತೀವಿ. ಆಮೇಲೆ ಇನ್ನೊಂದ್ಸಲಿ ಮಗು ಏನಾದ್ರು ಸ್ವಲ್ಪ ಸುಮ್ಮನೆ ಅಳ್ತಾಯಿತ್ತು ಅಂತಂದರೆ, ಏನಾದರೂ ತೊಗೊಳ್ಳೆ ಕುಡಿಸ್ಬಿಟ್ಟು ಕೊಡೆ ಅಂತಂದರೆ ಅವಾಗೂ ಕೋಪ ಮಾಡ್ಕೊಳ್ತೀವಿ. ಸುಮ್ಮನೆ ಎಸಲಿ ಕುಡಿಸೋದು, ಇವಾಗ ತಾನೇ ಕುಡಿಸಿಲ್ವಾ ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಏನಾದ್ರು ಊಟ ಆಗ್ಬೋದು, ನನಗೆ ಬೇಡ, ನಂಗೆ ಹೊಟ್ಟೆ ಹಸಿಲ್ಲ ಅಂತೀನಿ. ಒಂದು 5 ನಿಮಿಷಕ್ಕೆ ನೋಡು, ನನ್ನ ಕಡೆ ಯಾರು ನೋಡ್ತಾ ಇದ್ದೀರಾ, ಹೊಟ್ಟೆ ಹಸಿತದೆ, ಏನಾರು ಹಾಕ್ಕೊಡ್ತೀರಾ ಅಂತ ಕೇಳ್ತೀನಿ. ಅಪ್ಪ ನಿಜ ಹೆಂಗಾಗ್ಬಿಟ್ಟಿದೆ ಅಂದರೆ, ಇದೇನೋ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅನ್ನೋ ಥರ ಆಗ್ಬಿಟ್ಟಿದೆ. ನಿಜ ಮೆಂಟಲ್ ಆಗೋಗ್ಬಿಡ್ತೀನಿ ಹಿಂಗೆ ಒಳಗಡೆನೇ ಇದ್ದರೆ. ಆ್ಯಕ್ಚುಲಿ ಮಧ್ಯದಲ್ಲಿ 1-2 ಕೆಲಸ ಬಂದಿದ್ದಕ್ಕೆ ನಾನು ಎಷ್ಟು ಖುಷಿಯಾಗಿ ಹೊರಗಡೆ ಹೋಗ್ಕೊಂಡು ಬಂದೆ, ಎಲ್ಲ ಇದು ಮಾಡಿದೆ ಗೊತ್ತಾ. ನಿಜ ಮನೆ ಒಳಗಡೆನೇ ಇದ್ದರೆ ದೇವ್ರಾಣೆ ನಾವು ಹುಚ್ಚೆ ಆಗೋದಂತೂ ಕನ್ಫರ್ಮ್. ಎಲ್ಲರೂ ಹೇಳ್ತಾಯಿದ್ರು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ನಿಜ ನಂಗೆ ಗೊತ್ತಿರಲಿಲ್ಲ. ಈಗ ಅನ್ನಿಸ್ತಾಯಿದೆ, ಹುಚ್ಚಿಡ್ಕೊಳ್ಳೋಂಗೆ ಆಗ್ತಾಯಿದೆ ನನಗೆ. ಹೆಂಗಂತಂದರೆ, ಈ ಒಂಚೂರು ಫೋನ್ ಇರೋದ್ರಿಂದ, ಈ ವಿಡಿಯೋಸ್ ಅದು ಇದು ಮಾಡ್ಕೊಂಡಿರೋದ್ರಿಂದನೇ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಇಲ್ಲ ಅಂದರೆ ಇರೋ ಟೆನ್ಷನ್ಗೆ, ಇರೋ ಕಮಿಟ್ಮೆಂಟ್ಸ್ಗೆ, ವರ್ಕ್ ಇಲ್ಲದೆ ಇರೋದಕ್ಕೂ ಅದಕ್ಕೂ ನಿಜ ಫುಲ್ಲು ಮೈಂಡು ಓಡೋಗ್ಬಿಡುತ್ತೆ ಅಷ್ಟೇ ನಮಗೆ. ಇವಾಗ ಹಿಂಗಿರೋದ್ರಿಂದ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಂತೂ ಇದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಒಂಥರಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಅಂತ. ಪುಣ್ಯ ನಮಗೇನಪ್ಪ ಅಂತ ಹೇಳಿದ್ರೆ, ಮಗುಗೆ ಎಫೆಕ್ಟ್ ಆಗುವಂಥದ್ದು ನನ್ನಿಂದ ಏನೂ ಪ್ರಾಬ್ಲಮ್ ಇಲ್ಲ, ಅದೊಂದು ಪುಣ್ಯ. ಏನಕ್ಕೆ ಅಂದರೆ, ಒಬ್ಬೊಬ್ರಿಗೆ ಪಾಪ ಇನ್ನೂ ಡಿಪ್ರೆಷನ್ ಎಲ್ಲ ಇರುತ್ತೆ. ಯಾವ್ಯಾವುದು ಅಂತ ಹೇಳಿದ್ರೆ, ಮಗುಗೆ ಫೀಡ್ ಮಾಡೋದಕ್ಕೆ ಹಾಲಿರಲ್ಲ, ಮತ್ತು ಏನು ಹೇಳ್ತಾರೆ, ಸಿಸೇರಿಯನ್ ಆಗಿರೋರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ, ಮಲ್ಕೊಂಡು ಫೀಡ್ ಮಾಡೋದಾಗಿರ್ಬೋದು ಎಲ್ಲನೂ. ಬಟ್ ದೇವರು ನನಗೆ ಅದೆಲ್ಲ ಏನೂ ಕೊಟ್ಟಿಲ್ಲ. ಅಂದರೆ ಸ್ವಲ್ಪ ಕಮಿಟ್ಮೆಂಟ್ಸಿಂದ ಸ್ವಲ್ಪ ಅದು ಇದು ಅಂತ ಪ್ರೆಷರ್ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಅದೆಲ್ಲ ಸರಿ ಹೋಗುತ್ತೆ ಇವತ್ತಲ್ಲ ನಾಳೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್
ಸ್ವಲ್ಪ ಒಂದ್ಸಲಿ ನೆನೆಸ್ಕೊಂಡಾಗ ಮಾತ್ರ ಹಂಗಿರುತ್ತೆ. ನೈಟು ಲೇಟ್ ನೈಟ್ ನಿದ್ದೆ, ಬೆಳಗ್ಗೆ ನಿದ್ದೆ ಆಗಿರಲ್ಲ, ಇಲ್ಲ ಒಂದೊಂದ್ಸಲಿ ಬೆಳಗ್ಗೆ ನಿದ್ದೆ ಮಾಡ್ತಾ ಇರ್ತೀನಿ, ನೈಟ್ ನಿದ್ದೆ ಆಗಿರಲ್ಲ, ಏನೇನೋ ಇರುತ್ತೆ ಅಲ್ವಾ ಬಾಣಂತಿ ಅಂದರೆ ಏನು. ಆಮೇಲೆ ಎಂಜಾಯ್ ಮಾಡಿ ಬಾಣಂತನ ಆರಾಮಾಗಿ ಮನೇಲಿರ್ಬೋದು, ದೇವ್ರೊಡೆ ಆರಾಮಾಗಂತೂ ಇರೋಕ್ಕಾಗಲ್ಲ. ಅಯ್ಯೋ ವಿಚಿತ್ರವಾಗಿದೆಯಪ್ಪ ನಂದಂತೂ ಲೈಫು ಈ ಬಾಣಂತನದಲ್ಲಿ. ಈ ನಡುವೆ ಒಂದು ಸ್ವಲ್ಪ ವ್ಲಾಗ್ಸು ಅದು ಇದು ಅಂತ ಮಾಡ್ಕೊಂಡು ಹೆಂಗೋ ಇದಾಗಿದ್ದೆ. ಬಟ್ ಆದರೆ ಏನು ಮಾಡೋದು, ಜಾಸ್ತಿ ತುಂಬ ಇದೆಲ್ಲ ಫುಲ್ಲು ನೋವ್ತಾ ಇದೆ. ಇದಿಷ್ಟು ನೋವು ಬಂದುಬಿಟ್ಟಿದ್ದು ನನಗಂತೂ. ಏನಕ್ಕಂತ ಗೊತ್ತಿಲ್ಲ, ನಂತರ ನಾನೇ ತುಂಬಾ ಡಲ್ ಆಗಿಬಿಟ್ಟೆ. ಹಂಗೂ ನಮ್ಮ ಮನೇಲಿ ದೃಷ್ಟಿ ತೆಗಿತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಬಟ್ ಆದರೂ ಕೂಡ ತುಂಬಾ ಒಂಥರ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ಬೇಡ ಸುಮ್ಮನೆ ಇದೆಲ್ಲ ಮಾಡ್ತಾ ಇರಬೇಡ, ಅವಾಗವಾಗ ಸುಮ್ಮನೆ ಹಾಕಬೇಕು, ಒಂದು ಸ್ವಲ್ಪ ದಿನ ಬಿಟ್ಬಿಡು ಅಂತಂದರು. ಆದರೂ ಬಿಟ್ಟಿಲ್ಲ, ಒಂದು 2 ಡೇಸ್ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಬಟ್ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಫ್ರೀ ಆದಾಗ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಮತ್ತು ಪಾಪುಗೆ ಕಿವಿ ಚುಚ್ಸ್ಕೊಬಂದ್ವಿ, ಅದ್ರದ್ದು ವೀಡಿಯೋ, ಮತ್ತು ನಮ್ಮ ಮನೆ ಪೂಜೆ ಮಾಡಿದ್ವಿ ಅದು ವೀಡಿಯೋ. ಪೂಜೆ ಅಂತ ಹೇಳಿದ್ರೆ ನಮ್ಮ ಅಣ್ಣನ ಮನೆ ಇದೆಯಲ್ಲ, ಅಣ್ಣನ ಮನೆ ಹೊಸ ಮನೆ ಕಟ್ತಾರೆ. ಸೊ ಅದರಿಂದ ಅದ್ರ ವೀಡಿಯೋಸು ಎಲ್ಲ ಫುಲ್ ವೀಡಿಯೋಸ್ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಒಂದು ಸ್ವಲ್ಪ ತಲೆನೋವು ಇದು ಎಲ್ಲ ಕಡಿಮೆ ಆಗಲಿ ಅಂತ. ಇನ್ನೊಂದು, ನನ್ನ ಬಾಣಂತನ ಎಲ್ಲರ ಥರ ಅಲ್ಲ. ನಂಗೆ ಫ್ಯಾಮಿಲಿ ಟೆನ್ಷನ್ ಒಂದು ಕಡೆ ಆದರೆ, ಮಗುದೆಲ್ಲ ಒಂದು ಕಡೆ ಆದರೆ, ನನ್ನ ಏನು ಹೇಳ್ತಾರೆ ಕಮಿಟ್ಮೆಂಟ್ಸ್ ಒಂದು ಕಡೆ. ಸೊ ಅದರಿಂದ ಎಲ್ಲರ ಲೈಫಲ್ಲಿರೋ ಥರ ಬಾಣಂತನ ನಂದಲ್ಲ. ಸೊ ಅದರಿಂದ ನಾನು ಯಾವುದು ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಬೇಜಾರು ಥರನೂ ಇಟ್ಕೊಳಕ್ಕಾಗಲ್ಲ. ಬೇಜಾರಲ್ಲಿದ್ದರೆ ಎಲ್ಲರೂ ಕೇಳ್ತಾರೆ ಯಾಕೆ ಏನಾಯಿತು ಅಂತ. ಎಂಜಾಯ್ ಮಾಡ್ತಾ ಇರೋದಾರ ಇದ್ದರೆ ಒಳಗೇನಪ್ಪ ಕಮ್ಮಿ ಅಂತಾರೆ. ಅಯ್ಯೋ, ನಾನು ಬೇರೆಯವ್ರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲು. ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದೊಂದ್ಸಲ ಸಮ್ಟೈಮ್ಸ್ ನಮಗೆ ಅನಿಸ್ಬಿಡುತ್ತೆ. ಏಕೆಂದರೆ ವರ್ಕ್ಗೆಲ್ಲೂ ಹೋಗ್ತಾಯಿಲ್ಲ, ವರ್ಕಿಗೆ ಹೋದಾಗ ಏನಪ್ಪ ಆಗಲೇ ವರ್ಕಿಗೆ ಹೋಗ್ತಾ ಇದ್ದಾಳೆ ಅಂತಂದರು. ಇವಾಗ ವರ್ಕ್ ಮನೇಲಿ ಇರೋದ್ರಿಂದ, ಮನೇಲಿದ್ದರೆ ನಮ್ಮ ಡಿಪ್ರೆಷನ್ ನಮಗೆ ಇರುತ್ತೆ. ಹೆಂಗೆ ಹೇಳ್ತಾ ಇಲ್ವಾ, ಕಂಡೋರಿಂದ ನಾವು ಇದಾಗ್ತಾಯಿದ್ದೀವಿ ಅಷ್ಟೇ. ಬಟ್ ಓಕೆ, ನೋ ಪ್ರಾಬ್ಲಮ್. ನನಗೆ ವರ್ಕಿಗೆ ಹೋದ್ರೇ ನನಗೆ ಸ್ವಲ್ಪ ಸಮಾಧಾನ. ಸೊ ವರ್ಕು ಮಾಡ್ಕೊತೀನಿ, ಮನೇಲಿ ಬಂದು ಆರಾಮಾಗಿ ಮಕ್ಕಳನ್ನ ನೋಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀವಿ. ಅಮ್ಮ, ತಂಗಿ ಮತ್ತು ಮಕ್ಕಳೆಲ್ಲ ಬರ್ತಾರೆ, ನಮ್ಮ ಅಣ್ಣನ ಮಕ್ಕಳು, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀವಿ. ನಮ್ಮ ಮನೆ ಒಂಥರ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ರೆ ನಮಗೆ ಟೈಮ್ ಅದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆದರೂ ನಿಜ, ನಮ್ಮ ಹೆಣ್ಮಕ್ಳಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಾರಲ್ಲ, ಅದು ಸಿಕ್ಕಾಪಟ್ಟೆ ಇರುತ್ತೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಒಂಥರ ಇದ್ದರೆ, ಇದರಲ್ಲಿ ಇನ್ನೂ ಡಬಲ್ ಆಗಿದೆ. ಅದೊಂಥರ ಚೈಲ್ಡ್ ಲೈಫ್ ಅಂತಾರಲ್ಲ, ಆ ಥರ ಆಗೋಯ್ತು. ಅದು 21 ಇಯರ್ಸ್ಗೆ ಪಾಪು ಆಗಿದ್ದು ನನಗೆ. ಸೊ ಅದೊಂಥರ ಆಗೋಯ್ತು. ಇವೊಂದು ಮೆಚುರಿಟಿ ಲೆವೆಲ್ ಇದೆ, ಮತ್ತು ಏನು ಹೇಳ್ತಾರೆ ಕಮಿಟ್ಮೆಂಟ್ಸು ಇದೆಲ್ಲ ಮಧ್ಯೆ ತಲೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ ನನಗಂತೂ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇದ್ರ ಮಧ್ಯೆ ಗೊಂಬೆಗೆ ಟೈಮ್ ಕೊಡಲ್ಲ. ನಮಗಂತೂ ನಿಜ ಅರ್ಥನೇ ಆಗಲ್ಲ, ಹೋಗಪ್ಪ ಇದು ಹೆಂಗೆ ಅಂತ. ಅದಕ್ಕೆ ವರ್ಷ ಮತ್ತು ಬಾಬು ಇಬ್ಬರೂ ಕೂಡ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಸೊ ಹೋಗಿ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಗೊತ್ತಾ. ಅಮ್ಮ, ವರ್ಷಿ ಮತ್ತು ಬಾಬು 3 ಜನನೂ ಹೋಗಿದ್ದಾರೆ. ಅಂದರೆ ಅಮ್ಮಗೆ ಕಾಲು ನೋವಿದೆ, ಮಂಡಿ ನೋವು. ಸೊ ಅದರಿಂದ ಅವ್ರಿಗೆ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು. ಸೊ ಹೋಗಿ ಅಲ್ಲಿ ಹಂಗೆ ಮಲ್ಲೇಶ್ವರಮಲ್ಲಿ ತೋರಿಸ್ಕೊಂಡು ಹಂಗೆ ಮಗುನ ಮಾಲ್ಗೆ ಎಲ್ಲರೂ ಕರ್ಕೊಂಡು ಒಂದು ಸ್ವಲ್ಪ ಸುತ್ತಾಡ್ಸ್ಕೊಂಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿಂದ ಆ ವಿಡಿಯೋಸ್ ಬರುತ್ತೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಈ ಪೋಸ್ಟ್ ಬಾಟಮ್ ಡಿಪ್ರೆಷನ್ ಬಗ್ಗೆ ಮಾತಾಡೋದು ಗೊತ್ತಾ, ನೀವು ಯಾರು ಪೋಸ್ಟ್ ಬಾಟಮ್ ಡಿಪ್ರೆಷನ್ ಅಂತ ಏನಾದರೂ ಇದಾಗಿದ್ದರೆ ಕಮೆಂಟ್ ಮಾಡಿ ನೋಡೋಣ. ಗೊಂಬೆ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಿದ್ದಾಳೆ ಮಾಲ್ಗೆ. ಸೊ ನೋಡಿ ಅವಳು ಎಷ್ಟೆಲ್ಲ ಎಂಜಾಯ್ ಮಾಡಿದ್ದಾಳೆ ಅಂತ. ಶೂಟ್ ಮಾಡು. ಇಲ್ಲೇ ಮಧ್ಯದಲ್ಲಿ ವರ್ಷಿ ಅವಳು ಆಡ್ತಾ ಇರೋದನ್ನು ನನಗೆ ತೋರಿಸ್ತಾ ಇರೋದು, ವೀಡಿಯೋ ಕಾಲ್ ಮಾಡಿದ್ದಾಳೆ. ನಾನಲ್ಲಿ ನೋಡ್ತಾ ಇದ್ದೀನಿ, ಅವಳು ಗೇಮ್ ಆಡ್ತಾ ಇದ್ದಾಳೆ.
ಗೊಂಬೆ ಹತ್ರ ಕೊಡು ಗೊಂಬೆ ಅಬ್ಬಬ್ಬ ಆಡ ಆಡ ಕೊಡಪ್ಪು ಹೊಡಿ 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 ಮುಂದೆ 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 ರೈಟ್ ಗಾಡಿ ಹೆಂಗೆ ಹೋಗುತ್ತೆ ಹಂಗೆ ಹೋಗು ಸ್ಟ್ರೈಟ್ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ಸೂಪರ್ ವೆರಿ ಗುಡ್ ವೆರಿ ಗುಡ್ straight 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 left 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 right 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 very good ನೋಡಿದ್ರಲ್ಲ ಗೊಂಬೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಳೆ. ಗೊಂಬೆ ವರ್ಷಿ ಮತ್ತು ಬಾಬು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ನಮ್ಮ ಅಮ್ಮನಿಗೆ ಸ್ವಲ್ಪ ಅದೆಲ್ಲ ಗೇಮ್ಸು ಅದೆಲ್ಲ ಆಡು ಅಂದ್ರೆ ಅವರು ಸ್ವಲ್ಪ ಯಾಕೋ ಆಡಿಲ್ಲ ಅಷ್ಟೇ. ಆ್ಯಕ್ಚುಲಿ ನಮ್ಮ ಅಮ್ಮನೂ ಕೂಡ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಈ ಸಲ ಮಗು ಆಡಲಿ ಅಂತೇಳಿ ಕರ್ಕೊಂಡೋಗಿದ್ದು ಅಂದಿದ್ದರಿಂದ ನಾವು ಬೇರೆ ಎಂತಿಗೆ ಅಂತ ಅಮ್ಮ ಆಡಿಲ್ಲ ಅನಿಸುತ್ತೆ. ಬಟ್ ಈ ಥರ ಎಲ್ಲ ಹೊರಗಡೆ ಹೋದಾಗ ಅಮ್ಮನೂ ಅಷ್ಟೇ ಎಂಜಾಯ್ ಮಾಡ್ತಾರೆ ನಮ್ಮ ಥರನೇ. ಅದು ತುಂಬ ಖುಷಿಯಾಗುತ್ತೆ. ಒಬ್ಬೊಬ್ಬರು ಅಂತೂ ಎಲ್ಲರೂ ಕರ್ಕೊಂಡೋದ್ರೆ ಎಂಜಾಯ್ ಮಾಡಲ್ಲ. ಬಟ್ ನಮ್ಮ ಅಮ್ಮ ಹಂಗಿಲ್ಲ, ನಾವೆಲ್ಲರೂ ಕರ್ಕೊಂಡೋಯ್ತು ಅಂದರೆ ಅವರು ನಮ್ಮ ಥರನೇ ಎಂಜಾಯ್ ಮಾಡ್ತಾರೆ. ಅದೊಂಥರ ಖುಷಿಯಾಗುತ್ತೆ. ಅವ್ರಿಗೆ ಫುಡ್ ಒಂಚೂರು ಸೆಟ್ ಆಗೋಲ್ಲ ಎಲ್ಲ ಕಡೆನೂ. ಇದೊಂದೇ ಬೇಜಾರು ನಮ್ಮ ಅಮ್ಮನಿಗೆ. ಇನ್ನೆಲ್ಲದ್ರಲ್ಲೂ ನಮ್ಮಮ್ಮ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ದಿನ. ಹೇಗೆ ಕಳೀತು ಅಂತ ಗೊತ್ತಾಗ್ತಾಯಿಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗೆ ಬಾಣಂತನದ ಬಗ್ಗೆ ನಾವು ಮಾತಾಡಿದ್ವಲ್ಲ, ಅದ್ರ ಬಗ್ಗೆ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.